ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟಸ್ ಅಪ್ಡೇಟ್ ಬಗ್ಗೆ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನೇ ಮಾಡಿ. ಸಾಕಷ್ಟು ಜನಕ್ಕೆ ಸ್ಟೇಟಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಲಾಸ್ಟ್ ಇಯರ್ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿಲ್ಲ ಕೆಲವರಿಗೆ. ಅದು ಆಗಿದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಸ್ಟೇಟಸ್ ಬಗ್ಗೆ ನೋಡ್ತೀನಿ. ವಿದ್ಯಾರ್ಥಿಗಳಿಗೆ ಮೇನ್ ಥಿಂಗ್ ಆಧಾರ್ ಸೀಡಿಂಗ್ ಸ್ಟೇಟಸ್ ಆಯ್ತಾ, ಇದೆಲ್ಲ ನಿಮಗೆ ಕರೆಕ್ಟ್ ಇರಬೇಕಾಗುತ್ತೆ. ಇದೆಲ್ಲ ಇದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಆಧಾರ್ ಸೀಡಿಂಗ್ ವಿತ್ ಬ್ಯಾಂಕ್ ಇರಬೇಕಾಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆಧಾರ್ ಸೀಡಿಂಗ್ ಕಡ್ಡಾಯ. ಆಧಾರ್ ಸೀಡಿಂಗ್ ಆಗಿಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ ಆಯ್ತಾ. ಬ್ಯಾಂಕ್ ನೇಮ್ ಬ್ರಾಂಚ್ ನೇಮ್ ಓಕೆ, ಅದು ಪ್ರಾಬ್ಲಮ್ ಇಲ್ಲ. ಮತ್ತೆ ನೇಮ್ ಮ್ಯಾಚಿಂಗ್ ರಿಸಲ್ಟ್ ಅಂದ್ರೆ ನಿಮ್ಮ ನೇಮು ಆಧಾರು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳಲ್ಲಿ ಸೇಮ್ ಇರಬೇಕು. ಲೈಕ್ ಒಂದರಲ್ಲಿ ಇನಿಷಿಯಲ್ ಇರುತ್ತೆ, ಒಂದರಲ್ಲಿ ಇನಿಷಿಯಲ್ ಇರೋದಿಲ್ಲ. ಆ ರೀತಿ ಸಮಸ್ಯೆ ನಮಗೆ ಬರೋದಿಲ್ಲ. ಅದರ ಸೀಡಿಂಗ್ ಡೇಟ್ ಹೇಳ್ತಾರೆ, ಸ್ಟೇಟಸ್ ಚೆಕ್ ಮಾಡಿರೋ ಡೇಟ್ ಕೂಡ ಹೇಳ್ತಾರೆ. ಇಲ್ಲಿ ಡಿಪಾರ್ಟ್ಮೆಂಟ್ ತೋರಿಸುತ್ತೆ ನಿಮ್ದು, ಲೈಕ್ ಯಾವ ಡಿಪಾರ್ಟ್ಮೆಂಟ್ ನೀವು ಬರ್ತೀರಾ. ಫಾರ್ ಎಕ್ಸಾಂಪಲ್ OBC ವಿದ್ಯಾರ್ಥಿಗಳಾದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, SC ST ಆದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಮೈನಾರಿಟಿ ಆದರೆ ಮೈನಾರಿಟಿ, ಬ್ರಾಹ್ಮಿಣ್ ಆದರೆ ಬ್ರಾಹ್ಮಿಣ್ ಬೋರ್ಡ್ ಅಂತ ಇರುತ್ತೆ. ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇದೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಂತ ನೋ ಇದೆ. ಲೈಕ್ ಇದು ಬಂದ್ಬಿಟ್ಟು ಈ ದಿಸ್ ಇಯರ್ದು, ಲಾಸ್ಟ್ ಇಯರ್ದು ನಿಮಗೆ ಕೆಲವರಿಗೆ ಅಪ್ಲಿಕೇಶನ್ ಅಪ್ರೂವ್ ಆಗಿರುತ್ತೆ, ವೆರಿಫೈ ಆಗಿರುತ್ತೆ. ಇದು ಬಂದ್ಬಿಟ್ಟು ಕಡ್ಡಾಯ ಆಗಿರಬೇಕಾಗುತ್ತೆ. ಇದೆಲ್ಲ ಆದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರೋದು. ನೆಕ್ಸ್ಟ್ ನಿಮಗೆ ಗೋ ಟು ದ ಸೆಕೆಂಡ್ ಪೇಜ್ಗೆ ಹೋಗ್ಬಿಡ್ತೀನಿ ನೋಡಿ. ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡುತ್ತೆ. ಇಲ್ಲಿ ನಿಮಗೆ ಇಲ್ಲಿ ನೋಡೋದಾದ್ರೆ ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅಪ್ರೂವ್ಡ್ ಆಸ್ ಎ ಪೇಮೆಂಟ್ ಅಂತ ಕೂಡ ಇದೆ. ಇಲ್ಲಿ ನೋಡಬಹುದು ಪೇಮೆಂಟ್ ಇನಿಷಿಯಲ್ ಸ್ಟೆಪ್ ಅಂತ ಕೂಡ ಇದೆ, 3rd ಲೆವೆಲ್ ಅಲ್ಲಿ. ಇಲ್ಲಿ ಬಂದ್ಬಿಟ್ಟು ಅಕಾಡೆಮಿಕ್ ಅಲಯನ್ಸಸ್ ಅಂತ ಇದೆ, ವಿದ್ಯಾಸಿರಿ PMS ಅಂತ. ಇಲ್ಲಿ ಸಾಕಷ್ಟು ಜನಕ್ಕೆ ಈ ರೀತಿ ಬರ್ತಾ ಇದೆ. ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಇಸ್ ನಾಟ್ ಪೇಯಿಂಗ್ ಅಕಾಡೆಮಿಕ್ ಅಲಯನ್ಸಸ್ ಥ್ರೂ SSP ಸ್ಟಡಿಂಗ್ ಇನ್ ಡಿಪಾರ್ಟ್ಮೆಂಟ್ ರನ್ ಹಾಸ್ಟೆಲ್ ಅಂತ ಇದೆ. ಬಿಕಾಸ್ ಯಾಕೆ ಅಂದ್ರೆ ನೀವು ಹಾಸ್ಟೆಲ್ ಇದ್ರೆ ನಮಗೆ ಅಮೌಂಟ್ ಬರೋದಿಲ್ಲ, ಲೈಕ್ ವಿದ್ಯಾರ್ಥಿ ಬರೋದಿಲ್ಲ. ಯಾಕೆಂದ್ರೆ ವಿದ್ಯಾರ್ಥಿ ಬಂದ್ಬಿಟ್ಟು ಡೇ ಸ್ಕಾಲರ್ಗೆ ಮಾತ್ರ ಕೊಡ್ತಾರೆ, ಮೈನಾರಿಟಿ ಅವರಿಗೆ ಕೊಡ್ತಾರೆ, ಎಲ್ಲರಿಗೂ ಕೂಡ ಕೊಡ್ತಾರೆ, SC ST ಅವರಿಗೆ ಕೂಡ ಬರುತ್ತೆ. ಇದು ಬಂದ್ಬಿಟ್ಟು ಹಾಸ್ಟೆಲ್ ಅಲ್ಲಿ ಇದ್ರೆ ಹಾಸ್ಟೆಲ್ಗೆ ಹೋಗುತ್ತೆ. ಬಿಕಾಸ್ ನೀವು ಹಾಸ್ಟೆಲ್ ಉಚಿತವಾಗಿ ಪಡ್ಕೊಳ್ತಿರೋ ಕಾರಣ ನಿಮಗೆ ಅಕಾಡೆಮಿಕ್ ಅಲಯನ್ಸಸ್, ವಿದ್ಯಾಸಿರಿ ಅಥವಾ PMS ಯಾವ ರೀತಿ ಅದು ಬರೋದಿಲ್ಲ. ನಿಮಗೆ ಬರೋದು ಓನ್ಲಿ ಫೀಸ್ ಅಮೌಂಟ್ ಆಯ್ತಾ. ನಿಮಗೆ ಏನು ಫೀಸ್ ಕಾಲೇಜಲ್ಲಿ ಫೀಸ್ ಕಟ್ಟಿರ್ತಾರೆ ಅದು ಮಾತ್ರ ರಿಫಂಡ್ ಆಗುತ್ತೆ. ಯಾರು ಹಾಸ್ಟೆಲ್ ಇದ್ದೀರಾ, ನಾನ್ ಹಾಸ್ಟೆಲರ್ ಮೀನ್ಸ್ ಹಾಸ್ಟೆಲ್ ಅಲ್ಲಿ ಇಲ್ಲ ಅಂತವರು, ಅವರಿಗೆ ವಿದ್ಯಾಸಿರಿ ಅಕಾಡೆಮಿಕ್ ಅಲಯನ್ಸಸ್ ಕೂಡ ಬರುತ್ತೆ. ಅದನ್ನ ನಿಮಗೆ 3rd ಲೆವೆಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ಅಮೌಂಟ್ ಕೂಡ ಶೋ ಮಾಡುತ್ತೆ. ಈಗ ಯಾಕೆ ಶೋ ಮಾಡ್ತಾ ಇಲ್ಲ ಅಂದ್ರೆ ಲೈಕ್ ಇನ್ನೂ ಅಪ್ಲಿಕೇಶನ್ ಪ್ರೊಸೆಸ್ ಆಗಿಲ್ಲ, ಆರ ನಂತರ ನಿಮಗೆ ಶೋ ಮಾಡುತ್ತೆ. ಲಾಸ್ಟ್ ಇಯರ್ದು ಪ್ರೊಸೆಸ್ ಆಗಿದ್ರೆ ನಿಮಗೆ ಅಂತವರಿಗೆ ಅಮೌಂಟ್ ಕೂಡ ಬರುತ್ತೆ, ಅದು ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಪೇಮೆಂಟ್ ಡೀಟೇಲ್ಸ್ ತೋರಿಸುತ್ತೆ, ಅಪ್ರೂವ್ಡ್ ಬೈ DDP ಆಯ್ತಾ, DBTಗೆ ರೆಸ್ಪಾನ್ಸ್ ಕೂಡ ಆಗಿದೆ ಅಮೌಂಟ್ ಅಂತ ಹೇಳಿ. ಇಲ್ಲಿ ಡಿಪಾರ್ಟ್ಮೆಂಟು ಫೀಸ್ ತೋರಿಸುತ್ತೆ, ಪೇಯ್ಡ್ ಸ್ಟೇಟಸ್ ಏನು ಪೆಂಡಿಂಗ್ ಆಗಿದೆಯಾ, ಪೇಯ್ಡ್ ಆಗಿದೆಯಾ ಅಂತ ಹೇಳಿ ಆಗುತ್ತೆ. ನಿಮ್ದೇನು ಪೇಯ್ಡ್ ಆಗಿದ್ರೆ ನಿಮ್ದು UTR ನಂಬರು ಮತ್ತೆ ಡೇಟ್ ಕೂಡ ತೋರಿಸುತ್ತೆ ಆಯ್ತಾ, ಈ ದಿನದಲ್ಲಿ ನಿಮಗೆ ಕ್ರೆಡಿಟ್ ಆಗಿದೆ ಅಂತ. ಒಂದ್ಸಲ ಮೈನ್ ಥಿಂಗ್ ನೀವು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಯಾರಿಗೆ ಅಮೌಂಟ್ ಬಗ್ಗೆ ಆಸಕ್ತಿ ಇದೆ, ಅಮೌಂಟ್ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳಿ ಲಾಸ್ಟ್ ಒಂದ್ಸಲ ಸ್ಟೇಟಸ್ ಚೆಕ್ ಮಾಡಿ. ಎಲ್ಲ ಆಗಿ ನಿಮಗೆ ಬರೀ ಅಮೌಂಟ್ ಪೆಂಡಿಂಗ್ ಇದ್ರೆ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಾಕಷ್ಟು ಜನಕ್ಕೆ ಲಾಸ್ಟ್ ಇಯರ್ದು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ, ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ದಯವಿಟ್ಟು ಇಲಾಖೆ ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಳ್ಳಿ. ಇಲಾಖೆಯವರೇ ಸ್ಟಾಪ್ ಮಾಡಿದ್ರೆ, ಇಲಾಖೆಯವರೇ ಮಾಡಿಲ್ಲ ಅಂದ್ರೆ ಅದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಬಟ್ ನಿಮ್ದೇನಾದ್ರೂ ಪ್ರಾಬ್ಲಮ್ ಇದ್ರೆ ಬಟ್ ನೀವು ಅದನ್ನ ನೀವು ಬೇಗನೆ ಸಾಲ್ವ್ ಕೂಡ ಮಾಡ್ಕೋಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ SSP ಅಪ್ಡೇಟ್ಸ್. ಇದೇ ರೀತಿ ಅಪ್ಡೇಟ್ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.